Creation, knowledge, and wisdom together. A divine presentation filled with grace. Please welcome our ninth girls. ಬ್ರಹ್ಮದೇವ 5 ತಲೆಯುಳ್ಳ ಸ್ಫುರದ್ರೂಪಿಯು ನಮ್ಮ ಇಡೀ ಜಗತ್ತಿನ ಸೃಷ್ಟಿಕರ್ತ. ಆದರೆ ಅವನ ಜೊತೆಗಿರುವವರು ಯಾರೂ ಇಲ್ಲವೆಂದು ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿ ಬಲು ಸುಂದರಿಯಾದ ಸರಸ್ವತಿಯನ್ನು ಸೃಷ್ಟಿಸಿದನು. ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ಹೊಂಬೆಳಕು ಹೊಮ್ಮಳಿಯೆಲ್ಲೆಡೆ ಈ ನೆಲಕ್ಕೂ ಮಂಗಳವಾಗಲಿ ಸರ್ವರಿಗೂ ನೂರಾರು ನೋವೆಲ್ಲ ದೂರಾಗಿ ಸರಸ್ವತಿಯು ಎಲ್ಲರೂ ಮನಸೋಲುವಷ್ಟು ಅಮೋಘ ಆಕರ್ಷಣೀಯವಾಗಿದ್ದಳು. ಇದನ್ನು ಗಮನಿಸಿದ ಬ್ರಹ್ಮದೇವ ಅವಳ ಸೌಂದರ್ಯಕ್ಕೆ ಸೋತು ಹೋಗಿ ಸರಸ್ವತಿಯನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ಈ ವಿಚಾರ ತಿಳಿದ ಸರಸ್ವತಿಯು ದಿಗ್ಭ್ರಾಂತಳಾಗಿ ಬ್ರಹ್ಮನಿಂದ ದೂರ ಉಳಿಯಲು ಆರಂಭಿಸುತ್ತಾಳೆ. ಪ್ರೇಮವೇನ ಹೃದಯವೇನ ಓಂಕಾರ ಸ್ಪರ್ಶವೇನ ಹರ್ಷವೇನ ಜೇಂಕಾರ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೇನ ಸುಪ್ರಭಾತ ಜನುಮದಾತ ಹೃದಯಗಳ ಪ್ರಥಮ ಪಾಠ ಪ್ರೇಮವೇನ ಹೃದಯವೇನ ಓಂಕಾರ ಸರಸ್ವತಿ ದೇವಿಯು ಬ್ರಹ್ಮನಿಂದ ತಪ್ಪಿಸಿಕೊಳ್ಳಲು 5ನೇ ದಿಕ್ಕಾದ ಕೈಲಾಸಕ್ಕೆ ತೆರಳಿ ಶಿವನ ಬಳಿ ತನ್ನ ವೇದನೆಯನ್ನು ಹೇಳಿಕೊಳ್ಳುತ್ತಾಳೆ.
ಧರ್ಮ ವಿರುದ್ಧವಾಗಿ ಮಗಳನ್ನೇ ಒಲಿಸಲು ಪ್ರಯತ್ನಿಸಿದನೆಂಬ ವಿಚಾರವನ್ನು ತಿಳಿದ ಶಿವನು ಬ್ರಹ್ಮನ ತಲೆಯನ್ನು ಕಡಿದು ಇನ್ನು ಮುಂದೆ ಯಾವ ಭಕ್ತರು ನಿನ್ನ ಮೂರ್ತಿಯನ್ನು ಸ್ಥಾಪಿಸಿ ನಿನಗೆ ಪೂಜಿಸಬಾರದೆಂದು ಶಾಪವನ್ನು ನೀಡುತ್ತಾನೆ. ಹೀಗೆ ಶಿವನು ಬ್ರಹ್ಮ ಸೃಷ್ಟಿಕರ್ತ ಎಂದು ಲೆಕ್ಕಿಸದೆ ಅವನ ಒಂದು ಶಿರಸ್ಥಾನವನ್ನು ಮಾಡುವುದರ ಮೂಲಕ ಲೋಕ ಕಲ್ಯಾಣವನ್ನು ಮೆರೆಯುತ್ತಾನೆ. Thank you, girls, for a lovely, graceful performance.